ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾರು ಹೃದಯವಂತ ಬಂದ್ರು ಅಂತ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಮುಂದಾಗಿದ್ದ ಡಿಕೆ ಸುರೇಶ್ ರವರನ್ನ ಸೋಲಿಸಿ ಹೃದಯವಂತ ಅಂತ ಮತವನ್ನ ನೀಡಿ ಗೆಲ್ಲಿಸಿದ ತಾಲೂಕಿನ ಮತದಾರರ ಹೃದಯದ ಸಮಸ್ಯೆಗಳ ತಪಾಸಣೆಗೆ ಮುಂದಾಗಲಿಲ್ಲ ಅಂತ ಶಾಸಕ ಎಚ್.ಸಿ. ಬಾಲಕೃಷ್ಣ ಬೆಂಗಳೂರು ಗ್ರಾಮಾಂತರ ಸಂಸದರಾದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರ ಬಗ್ಗೆ ಲೇವಡಿಯನ್ನ ಮಾಡಿದ್ರು. ತಾಲೂಕಿನ ಬಾಚೇನಹಟ್ಟಿ ಶಾಲಾ ಆವರಣದಲ್ಲಿ ಎಂಎಸ್ ರಾಮಯ್ಯ ಆಸ್ಪತ್ರೆ, ಡಿಕೆ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮಹಾನಾಡು ಕಟ್ಟಿಮನಿ ಕುಟುಂಬದ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಇತ್ತೀಚೆಗೆ ಎಲ್ಲ ಕಡೆ ಹೃದಯದ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದು, ಜನತೆಯಿಂದ ಹೃದಯವಂತ ಅಂತ ಕರೆಸಿಕೊಂಡಂತ ಕಳೆದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ವಿಜೇತರಾದವರು ಇಲ್ಲಿಯವರೆಗೂ ಕೂಡ ಮತ ನೀಡಿದ ಜನರ ಹೃದಯವನ್ನ ತಪಾಸಣೆ ಅಥವಾ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಲು ಮುಂದಾಗಲಿಲ್ಲ ಅಂತ ಸಂಸದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರನ್ನ ಹೆಸರನ್ನ ಹೇಳದೆ ಶಾಸಕ ಬಾಲಕೃಷ್ಣ ಅವರು ಕಟುಕಿದ್ರು. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಆರೋಗ್ಯ ಚೆನ್ನಾಗಿದ್ರೆ ಜೀವನದಲ್ಲಿ ಏನು ಬೇಕಾದ್ರೂ ಕೂಡ ಸಾಧನೆಗಳನ್ನ ಮಾಡಬಹುದು ಅಂತ ಪೂಜಾರಿಪಾಳ್ಯ ಕೃಷ್ಣಮೂರ್ತಿರವರು ತಿಳಿಸಿದ್ರು. ಬಾಚೇನಹಟ್ಟಿ ಪಂಚಾಯಿತಿ ವ್ಯಾಪ್ತಿನಲ್ಲಿ ಈ ರೀತಿ ಒಂದು ಶಿಬಿರವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಸ್ನೇಹಿತರಾದಂತ ಕೆಂಚೇಗೌಡರು, ಕೃಷ್ಣಮೂರ್ತಿಯವರು ನನ್ನ ಹತ್ರ ಬಂದು ಚರ್ಚೆ ಮಾಡಿದ್ರು. ಈ ಭಾಗದ ಜನಕ್ಕೆ ಒಂದ್ಸರಿ ಆರೋಗ್ಯ ತಪಾಸಣೆ ಆಗಬೇಕು ಅಂತೇಳಿ ನಾನು ಅವರಿಬ್ಬರಿಗೂ ಹೇಳಿದೆ, ನಾವು 3 ಜನ ಸೇರ್ಕೊಂಡು ಕಾರ್ಯಕ್ರಮ ಮಾಡೋಕ್ಕಾಗಲ್ಲ, ನೀವು ಆ ಭಾಗದಲ್ಲಿರ್ತಕ್ಕಂಥ ಮುಖಂಡರುಗಳೆಲ್ಲ ಸೇರಿಸ್ಕೊಳ್ಳಿ ಅಂತ ಹೇಳಿದೆ. ನಮ್ಮ ಅಧ್ಯಕ್ಷರು ಕೂಡ ಹೆಣ್ಮಗಳು ಕೂಡ ಬಂದಿದ್ದಾರೆ, ಇಲ್ಲಿ ಮೆಂಬರ್ಗಳೆಲ್ಲ ಇದ್ದಾರೆ, ನಮ್ಮ ಮುಖಂಡರುಗಳೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ತಾವು ಸ್ವಇಚ್ಛೆಯಿಂದ ನಮ್ಮ ಭಾಗದ ಜನಗಳಿಗೆ ಅನುಕೂಲ ಆಗಬೇಕು ಅಂತಕ್ಕಂಥದನ್ನ ಎಲ್ಲರೂ ಕೂಡ ಬಂದು ಇಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ಕೂಡ ಕೊಟ್ಟಿದ್ದಾರೆ. ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ನಮ್ಮ ಕೃಷ್ಣಮೂರ್ತಿ ಅವ್ರಿಗೂ ಕೆಂಚೇಗೌಡರಿಗೂ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಬೇರೆಯವರು ಎಷ್ಟೇ ಕೆಲಸ ಮಾಡಬೇಕಾದ್ರೂ ಕೂಡ ಇವ್ರನ್ನೆಲ್ಲ ಕರ್ಕೊಂಬಂದು, ಡಾಕ್ಟರ್ಗಳು ಕರ್ಕೊಂಬಂದು, ಎಲ್ಲರನ್ನೂ ಕರ್ಕೊಂಬಂದು ತಪಾಸಣೆ ಮಾಡಿ ಅವರ ಕುಶಲೋಪಚಾರಿ ವಿಚಾರ ಮಾಡಿ ಅವ್ರನ್ನ ವಾಪಸ್ ಕಳಿಸೋವರೆಗೂ ಕೂಡ ಅವರ ಜವಾಬ್ದಾರಿ ಜಾಸ್ತಿ ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ಇದು ನಮಗೂ ನನ್ನ ಕ್ಷೇತ್ರದಲ್ಲಿ 4ನೇ 5ನೇ ಕ್ಯಾಂಪ್ ಇದು. ಈಗಾಗಲೇ ಮತ್ತಿಕೆರೆ ಭಾಗ ಇರ್ಬೋದು, ಮಾಡಬಾಳ್ ಭಾಗ ಇರ್ಬೋದು, ಉಳ್ಳಿನಹಳ್ಳಿ ಭಾಗ ಇರ್ಬೋದು, ಒಮ್ಮಳಮಪೇಟೆಯಲ್ಲಿ ಇರ್ಬೋದು, ಈ 4 ಕಾರ್ಯಕ್ರಮ ಮುಗಿಸಿ ಈಗ 5ನೇ ಮಾಡ್ತಾ ಇದ್ದೀವಿ. ಇಡೀ ನನ್ನ ಕ್ಷೇತ್ರದಲ್ಲಿ ವರ್ಷಕ್ಕೆ 1 ಬಾರಿ ಎಲ್ಲಾ ಪಂಚಾಯತಿನಲ್ಲೂ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಪ್ರತಿ ವರ್ಷನೂ ಕೂಡ ವರ್ಷಕ್ಕೆ 1 ಬಾರಿ, ಯಾಕಂದ್ರೆ ಸಿಟಿಲಿ ಇರ್ತಕ್ಕಂಥವ್ರು ಅವರು ನಿರಂತರವಾಗಿ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೊಂತಾರೆ. ನಮ್ಮಲ್ಲಿ ಕೆಲಸ ಮಾಡ್ತಾರೆ, ಸುಸ್ತಾಯ್ತಾರೆ, ಎಲ್ಲೋ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ, ಆರೋಗ್ಯದಲ್ಲಿ ಏರುಪೇರಾದ್ರೂ ಕೂಡ ಸರಿಯಾಗಿ ತೋರಿಸಲ್ಲ. ಇಂಥ ಸ್ಥಿತಿನಲ್ಲಿ ನಾವು ಜನಪ್ರತಿನಿಧಿಗಳ ನಮ್ಮ ಆದ್ಯ ಕರ್ತವ್ಯ. ನಾವು